ಹರೇ ಶ್ರೀನಿವಾಸ. ಸ್ನೇಹಿತರೆ, ಮಾಘ ಮಾಸದಲ್ಲಿ ದಿನನಿತ್ಯವಾಗಿ ನಾವು ಮಾಘ ಪುರಾಣವನ್ನು ಕೇಳ್ತಾ ಇದ್ದೀವಿ. ಇವತ್ತು 4ನೇ ಅಧ್ಯಾಯವನ್ನು ತಿಳಿಸ್ತಾ ಇದ್ದೀನಿ. ಹೆಣ್ಣು ನಾಯಿ ಮುಕ್ತಿಯನ್ನು ಪಡೆದಂಥ ಕಥೆ. ರಜತಗಿರಿಯಲ್ಲಿ ಪರಮೇಶ್ವರನು ಮಾಘ ಮಾಸದ ಮಹಾತ್ಮೆಯನ್ನು ಪಾರ್ವತಿಗೆ ತಿಳಿಸ್ತಾ ಹೋದಂತೆ ಅವಳಿಗೆ ಕುತೂಹಲವು ಹೆಚ್ಚಾಗುತ್ತಾ ಹೋಯಿತು. ಆಕೆ ಶಂಕರನನ್ನು ಮಾಘ ಶುಕ್ಲ ದಶಮಿಯಂದು ಆಚರಿಸುವ ಲಕ್ಷ್ಮೀನಾರಾಯಣರ ವ್ರತಾಚರಣೆಯ ವಿಧಾನವನ್ನು ಹಾಗೂ ಆ ವ್ರತವನ್ನಾಚರಿಸಿ ಪುನೀತರಾದವರ ಕಥೆಯನ್ನು ಹೇಳಲು ಕೇಳಿದಳು. ಪರಮೇಶ್ವರನು ತನ್ನ ಭಾರ್ಯೆ ಪಾರ್ವತಿಯನ್ನು ಮೆಚ್ಚಿಕೊಳ್ಳುತ್ತಾ, ಭವಾನಿ, ನೀನು ಹೇಳಿದ ವ್ರತ ಕುರಿತು ಹೇಳುತ್ತೇನೆ ಕೇಳು. ಈ ವ್ರತವು ಮಾನವರ ಇಷ್ಟಾರ್ಥವನ್ನು ಈಡೇರಿಸುತ್ತದೆ. ಮಾಘ ಶುದ್ಧ ದಶಮಿಯಂದು ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸುವವರು ಆ ಪರಮಾತ್ಮನಿಗೆ ತುಂಬ ಬೇಕಾದವರಾಗುತ್ತಾರೆ. ಶುಕ್ಲ ದಶಮಿಯ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯವಾಗುತ್ತಿರುವಾಗ ಸ್ನಾನ ಮಾಡಿ ಬಳಿಕ ಮಂಟಪವನ್ನು ರಚಿಸಬೇಕು. ಮಂಟಪ ಗೋಮಯದಿಂದ ಸಾರಿಸಿದ ನೆಲದ ಮೇಲೆ ರಚಿತವಾಗಬೇಕು. ಮಂಟಪದ ಸುತ್ತ ವರ್ಣಗಳಲ್ಲಿ ರಂಗೋಲಿಯನ್ನು ಹಾಕಿ ನಡುವೆ ಅಷ್ಟದಳ ಪದ್ಮ ರಚಿಸಬೇಕು. ಮಂಟಪವನ್ನು ನಾನಾ ವಿಧವಾದಂಥ ಪುಷ್ಪಗಳಿಂದ ಫಲಗಳಿಂದ ಅಲಂಕರಿಸಿ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಇಟ್ಟು ಪೂಜಿಸಬೇಕು. ಪೀಠ ಮಧ್ಯದಲ್ಲಿ ವಿಷ್ಣು ಸಾನ್ನಿಧ್ಯದ ಸಾಲಿಗ್ರಾಮವನ್ನಿಟ್ಟು ಅರ್ಚಿಸಬೇಕು. ಸಾಲಿಗ್ರಾಮಕ್ಕೆ ಪಂಚಾಮೃತಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಹಾಗೂ ವಿಷ್ಣುವಿನ ಪ್ರಿಯವಾದ ತುಳಸಿಗಳಿಂದ ಪೂಜಿಸಬೇಕು. ಪರಮಾತ್ಮನಿಗೆ ಪ್ರಿಯವಾದ ಪರಮಾನ್ನ, ಪಾಯಸ, ಹೋಳಿಗೆಗಳನ್ನು ನೈವೇದ್ಯ ಮಾಡಬೇಕು. ಎಲ್ಲವೂ ಶ್ರೀಹರಿಗೆ ಸಮರ್ಪಿತ ಎಂದು ಹೇಳುತ್ತಾ ಪೂಜಿಸಬೇಕು. ವಸ್ತ್ರ, ಯಜ್ಞೋಪವೀತ, ಗಂಧ, ಅಕ್ಷತೆ, ಪುಷ್ಪ, ಧೂಪ, ದೀಪಗಳಿಂದ ಪೂಜಿಸಿದ ಬಳಿಕ ನೈವೇದ್ಯವನ್ನರ್ಪಿಸಬೇಕು. ತಾಂಬೂಲಾನಂತರ ನೀರಾಜನವನ್ನು ತೋರಿಸಿ ಬಳಿಕ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸು ಎನ್ನುತ್ತಾ ದೇವನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ತಾಮ್ರದ ಪಾತ್ರೆಯಲ್ಲಿರುವ ನೀರಿನಿಂದ ಶ್ರೀಹರಿಗೆ ಅರ್ಘ್ಯವನ್ನು ಕೊಡಬೇಕು. ಮಾಘ ಸ್ನಾನ ಮಾಡಿ ದೇವತಾ ಪೂಜೆ ಆದ ನಂತರ ಬ್ರಾಹ್ಮಣರಿಗೆ ಧನಧಾನ್ಯಾದಿಗಳಿಂದ ದಾನವನ್ನು ಮಾಡಬೇಕು. ಮಾಘ ಪುರಾಣವನ್ನು ಕೇಳಿ ನಂತರ ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ಮಾಡಬೇಕು. ಹೀಗೆ ಲಕ್ಷ್ಮೀನಾರಾಯಣನ ವ್ರತ ಕೈಗೊಂಡವನು ಸಕಲ ಪಾಪಗಳಿಂದ ಮುಕ್ತನಾಗುವನು. ಪೂರ್ವದಲ್ಲಿ ಒಬ್ಬ ರಾಜ ಇಂತಹ ವ್ರತವನ್ನು ಮಾಡಿ ಪಾಪದಿಂದ ದೂರನಾದನು. ಆ ಕಥೆಯನ್ನು ಹೇಳುತ್ತೇನೆ ಕೇಳು. ಬಹುಕಾಲದ ಹಿಂದೆ ಸರ್ವಶಾಸ್ತ್ರ ಪಾರಂಗತನು ಸಕಲ ಜೀವರಾಶಿಗಳಲ್ಲಿ ದಯೆಯುಳ್ಳವನೂ ಆದ ಒಬ್ಬ ಮುನಿ ಇದ್ದನು. ಹೆಸರು ಗೌತಮ. ಅವನು ಹಲವಾರು ಮುನಿಗಳಿಂದ ಗೌರವಿಸಲ್ಪಟ್ಟಿದ್ದನು. ಒಮ್ಮೆ ಗೌತಮ ತನ್ನ ಕೆಲವು ಶಿಷ್ಯರೊಂದಿಗೆ ತೀರ್ಥಯಾತ್ರೆಗೆ ಹೊರಟಾಗ ತೀರ್ಥಕ್ಷೇತ್ರಗಳನ್ನು ದರ್ಶಿಸುತ್ತಾ ಅಲ್ಲಿಯ ಪುಣ್ಯ ನದಿಗಳ ಸ್ನಾನ ಮಾಡುತ್ತಿದ್ದನು. ಶಿಷ್ಯರು ಅವನನ್ನು ಅನುಸರಿಸುತ್ತಿದ್ದರು. ಹೀಗಿರುವಾಗ ಮಾಘ ಮಾಸ ಪ್ರಾಪ್ತವಾಯಿತು. ಆ ಕಾಲದಲ್ಲಿ ಗೌತಮನು ಕೃಷ್ಣವೇಣಿ ಎಂಬ ನದಿ ತೀರಕ್ಕೆ ಬಂದನು. ಅದೊಂದು ಪುಣ್ಯ ನದಿ. ನದಿ ತೀರದಲ್ಲಿ ಗೌತಮ ಶಿಷ್ಯರ ನೆರವಿನೊಂದಿಗೆ ಆಶ್ರಮವನ್ನು ನಿರ್ಮಿಸಿಕೊಂಡನು. ಶಿಷ್ಯರೊಂದಿಗೆ ಆ ಪುಣ್ಯ ನದಿಯಲ್ಲಿ ಸೂರ್ಯೋದಯ ಕಾಲಕ್ಕೆ ಸ್ನಾನವನ್ನು ಮಾಡಿದನು. ನದಿ ತೀರದಲ್ಲಿ ಒಂದು ಅಶ್ವತ್ಥ ವೃಕ್ಷವಿತ್ತು. ಗೌತಮನು ಅಶ್ವತ್ಥವಾಸಿ ಶ್ರೀ ಮಹಾವಿಷ್ಣುವನ್ನು ಸ್ನಾನಾನಂತರ ಭಕ್ತಿಯಿಂದ ಪೂಜಿಸುತ್ತಿದ್ದನು. ದಶಮಿಯ ದಿನ ಬಂದಾಗ ವೃಕ್ಷ ಮೂಲದಲ್ಲಿ ಒಂದು ಸುಂದರವಾದ ಮಂಟಪವನ್ನು ರಚಿಸಿ ಅದರ ನಡುವೆ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದನು. ಒಂದು ಹೆಣ್ಣು ನಾಯಿ ಅಲ್ಲಿಗೆ ಬಂದು ಶ್ರೀಹರಿಯನ್ನು ಪೂಜಿಸುವುದನ್ನೇ ನೋಡುತ್ತಾ ಮರದ ಎದುರಿನಲ್ಲಿ ಕುಳಿತುಕೊಂಡಿತು. ಶಿಷ್ಯರು ಅಪಚಾರ ಅಪಚಾರ ಎಂದು ಆ ನಾಯಿಯನ್ನು ಹೊಡೆದು ಓಡಿಸಿದರು. ಆದರೆ ಆ ನಾಯಿ ಅತ್ತಿತ್ತ ಹೋಗಿ ಮತ್ತೆ ಅಲ್ಲೇ ಬಂದು ಕುಳಿತುಕೊಂಡಿತು. ಮತ್ತೆ ಗೌತಮನ ಶಿಷ್ಯರು ನಾಯಿಗೆ ಕಲ್ಲು ಬೀಸಿ ಓಡಿಸಿದರು. ಆದರೂ ನಾಯಿ ಪುನಃ ಪ್ರದಕ್ಷಿಣೆ ಹಾಕಿ
ಮತ್ತೆ ಅದೇ ಸ್ಥಾನದಲ್ಲಿ ಕುಳಿತುಕೊಂಡಿತು. ಒಟ್ಟು ನಾಯಿ 3 ಸಲ ಮಹಾವಿಷ್ಣುವಿಗೆ ಪ್ರದಕ್ಷಿಣೆ ಹಾಕಿದ ಹಾಗಾಯಿತು. ಅಷ್ಟೇ ಸಾಕು. ಅದು ಮಾಘ ಶುಕ್ಲ ದಶಮಿ ರವಿವಾರದಂದು ಯಾವಾಗ ನಾಯಿ 3 ಬಾರಿ ಶ್ರೀಹರಿಗೆ ಪ್ರದಕ್ಷಿಣೆ ಹಾಕಿತೋ ಅದು ತನ್ನ ಪ್ರಾಣಿ ದೇಹವನ್ನು ಬಿಟ್ಟು ಮನುಷ್ಯ ದೇಹವನ್ನು ತಳೆಯಿತು. ಅದು ಒಬ್ಬ ರಾಜನಾಗಿ ಕಾಣಿಸಿಕೊಂಡಿತು. ನಾಯಿ ರೂಪ ಹೋಗಿ ಮಾನವ ಶರೀರಿಯಾದಂಥ ರಾಜ ಓಡಿ ಬಂದು ತನ್ನ ಸ್ಥಿತಿಗೆ ಕಾರಣೀಭೂತನಾದ ಗೌತಮನಿಗೆ ನಮಸ್ಕಾರ ಮಾಡಿದನು. ಗೌತಮನಿಗೆ ರಾಜನನ್ನು ಕಂಡು ಮಹದಾಶ್ಚರ್ಯವಾಯಿತು. ಶಿಷ್ಯರು ಅವಾಕ್ಕಾದರು. ಗೌತಮನು, ಅಯ್ಯ, ನಿನ್ನನ್ನು ನೋಡಿದರೆ ಯಾವುದೋ ದೇಶದ ಅರಸನಾಗಿರುವಂತೆ ತೋರುತ್ತದೆಯಲ್ಲ. ನೀನು ಯಾರು? ಏಕೆ ಇಷ್ಟು ಕಾಲ ನಾಯಿಯ ರೂಪದಲ್ಲಿದ್ದೆ? ಹೇಳುವಂಥವನಾಗು ಎಂದು ಕೇಳಿದರು. ಗೌತಮನ ಮಾತಿಗೆ ಉತ್ತರಿಸುತ್ತಾ ಆ ರಾಜನು, ಮಹರ್ಷಿ, ನಾನು ವೇಗರಥ ಎಂಬ ಹೆಸರಿನ ರಾಜ. ನನ್ನದು ಚಂದ್ರವಂಶ. ನಾನು ವಂಗ ದೇಶವನ್ನು ಪ್ರಜಾನುರಾಗಿಯಾಗಿ ಧರ್ಮ ಪರಿಪಾಲಕನಾಗಿದ್ದುಕೊಂಡು ಆಳುತ್ತಿದ್ದೆನು. ಪ್ರಜೆಗಳ ಅನುಕೂಲಕ್ಕಾಗಿ ದೇವಾಲಯಗಳು, ಕೆರೆ ಕಟ್ಟೆಗಳು, ಬಾವಿಗಳು ನಿರ್ಮಿಸಿದೆನು. ನಾನಾ ವಿಧ ದಾನಗಳನ್ನು ಮಾಡಿ ಸದಾ ಧರ್ಮ ಕಾರ್ಯಗಳಲ್ಲಿ ನಿರತನಾಗಿದ್ದೆ. ಅನೇಕ ಯಜ್ಞಗಳನ್ನು ಮಾಡಿದ್ದೆನು. ಇಷ್ಟೆಲ್ಲ ಮಾಡಿದರೂ ನನಗೆ ಉತ್ತಮ ಲೋಕವು ಸಿಗದಂತಾಯಿತು. ಅದಕ್ಕೆ ಕಾರಣವೂ ನಾನೇ ಆಗಿದ್ದೇನೆ. ಹೇಗೆಂದರೆ, ಒಮ್ಮೆ ನನ್ನ ರಾಜ್ಯಕ್ಕೆ ಪಿಂಗಳನೆಂಬ ಮುನಿಯು ತಾನೊಂದು ಯಜ್ಞವನ್ನು ಆಚರಿಸುತ್ತಿರುವುದಾಗಿ ಹೇಳಿಕೊಂಡು ದಕ್ಷಿಣೆ ಕೇಳಲು ಬಂದಿದ್ದನು. ನಾನಾದರೂ ಆ ಮುನಿಯಲ್ಲಿ ಗೌರವ ಉಳ್ಳವನಾಗಿ ಅವನನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಉಪಚಾರ ಮಾಡಿದೆನು. ಅದರಿಂದ ಸಂತುಷ್ಟನಾದ ಆ ಮುನಿವರನು ನನಗೆ, ಅಯ್ಯ ಮಹಾರಾಜ, ಇದೋ ಈಗ ಮಾಘ ಮಾಸ. ಇದರ ರಹಸ್ಯವನ್ನು ಹೇಳುತ್ತೇನೆ ಕೇಳು. ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ, ಸೂರ್ಯೋದಯವಾಗುತ್ತಿರುವಾಗ ಪರಮ ಭಕ್ತಿ ಶ್ರದ್ಧೆಗಳಿಂದ ಪವಿತ್ರ ಸ್ನಾನ ಮಾಡಿ ಮಾಘ ಮಾಸ ಮಹಾತ್ಮೆಯನ್ನು ಕೇಳಿದ್ದೇ ಆದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದು. ಅರಿತೋ ಅರಿಯದೆಯೋ ಈ ಮಾಸದಲ್ಲಿ 1 ದಿನ ಸ್ನಾನ ಮಾಡಿದರೂ ಅಂಥವನು ಪಾಪಗಳಿಂದ ಮುಕ್ತನಾಗುವನು. ಆದರೆ ಮಾಘ ಮಾಸದ ಕೊರೆಯುವ ಚಳಿಗೆ ಹೆದರಿಕೊಂಡು ಸ್ನಾನ ಮಾಡದವನು ಚಾಂಡಾಲನಾಗಿ ಹುಟ್ಟುವನು. ಒಂದು ವೇಳೆ ಚಾಂಡಾಲನಾದವನು ಸ್ನಾನ ಮಾಡಿದರೆ ಅದರ ಫಲದಿಂದ ಬ್ರಾಹ್ಮಣನಾಗಿ ಜನಿಸಿ ಪುಣ್ಯಭಾಜನಾಗುವನು. ಒಟ್ಟಿನಲ್ಲಿ ಮಾಘ ಸ್ನಾನ ಮಾಡಿದವನು ಸ್ವರ್ಗವಾಸಿಯಾಗುವನು. ಅವನಿಗೆ ನರಕ ದರ್ಶನವಾಗುವುದಿಲ್ಲ. ನೀನು ಈ ವ್ರತವನ್ನು ಕೈಗೊಂಡು ಸುಖಿಸು ಎಂದನು. ಆಗ ನಾನು, ಮಹಾತ್ಮ, ಅಬ್ಬಬ್ಬ, ಮಾಘ ಸ್ನಾನವನ್ನು ಚಳಿಯಲ್ಲಿ ಮಾಡುವುದೇ ನನ್ನ ಕೈಲಾಗುವುದಿಲ್ಲ. ಆ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿದರೆ ನನ್ನ ಪ್ರಾಣ ಉಳಿಯುವುದೇ? ಇಲ್ಲ ಇಲ್ಲ, ಬೇಕಿದ್ದರೆ ದಾನ ಧರ್ಮ ಮಾಡುವೆನು, ಆದರೆ ಮಾಘ ಸ್ನಾನ ಮಾಡಲಾರೆ ಎಂದು ಉದಾಸೀನವಾಗಿ ನುಡಿದೆನು. ಇದರಿಂದ ಆ ಮುನಿವರನು ಅಸಮಾಧಾನ ಹೊಂದಿ ನನ್ನಿಂದ ಯಜ್ಞ ದಕ್ಷಿಣೆಯನ್ನೂ ಸ್ವೀಕರಿಸುವ ಮನಸ್ಸು ಮಾಡಲಿಲ್ಲ. ನಾನು ಹೇಗೋ ಒತ್ತಾಯಿಸಿ ಅವನಿಗೆ ಯಜ್ಞ ದಕ್ಷಿಣೆಯನ್ನು ಕೊಟ್ಟು ಕಳುಹಿಸಿಕೊಟ್ಟೆನು. ಏನು ಮಾಡಿ ಏನು ಫಲ? ಮಾಘ ಸ್ನಾನದ ಮಹಿಮೆಯನ್ನರಿತೂ ನಾನು ಮಾಘ ಸ್ನಾನ ಮಾಡದೆ ಮೃತನಾದ ನಂತರ ನರಕಲೋಕವಾಸಿಯಾದೆನು. ಅಲ್ಲಿ ನಾನಾ ವಿಧವಾದಂತಹ ಬಾಧೆಗಳನ್ನು ಅನುಭವಿಸಿ ಭೂಮಿಯ ಮೇಲೆ 16 ಸಲ ಕತ್ತೆಯಾಗಿಯೂ 24 ಸಲ ನಾಯಿಯಾಗಿಯೂ ಹುಟ್ಟಿದೆನು. ಇದೀಗ ನಿಮ್ಮ ದೆಸೆಯಿಂದ ಹಾಗೂ ಭಗವಂತನ ಕೃಪೆಯಿಂದ ನಾಯಿಯ ಜನ್ಮದಿಂದ ಬಿಡುಗಡೆ ಹೊಂದಿ ಪುನಃ ರಾಜನಾಗಿ ಕಾಣಿಸಿಕೊಂಡೆನು. ಇದು ಯಾವ ಪುಣ್ಯದ ಫಲದಿಂದ ಸಾಧ್ಯವಾಯಿತೋ ನಾನರಿಯೆ. ಎಲ್ಲವನ್ನೂ ಬಲ್ಲ ನೀವೇ ಹೇಳಬೇಕು ಎಂದು ಗೌತಮರಲ್ಲಿ ಕೇಳಿಕೊಂಡನು. ಗೌತಮರು ಎಲ್ಲ ಸಂಗತಿಯನ್ನು ಕೇಳಿದ ಬಳಿಕ ರಾಜನಿಗೆ, ಮಹಾರಾಜ, ನೀನು ಇದುವರೆಗೂ ಪಟ್ಟ ಬಾಧೆಯೆಲ್ಲ ನೀನು ಮಾಘ ಸ್ನಾನವನ್ನು ಉಪೇಕ್ಷಿಸಿದುದರಿಂದಲೇ ಆಗಿದೆ. ಮಾಘ ಸ್ನಾನದ ಮಹಿಮೆ ಸಾಧಾರಣವಾದದ್ದಲ್ಲ. ಇನ್ನು ನಾಯಿಯ ಜನ್ಮದಿಂದ ಬಿಡುಗಡೆ ಹೊಂದಲು ಕಾರಣ ಹೇಳುತ್ತೇನೆ ಕೇಳು. ನಾನು ತೀರ್ಥಯಾತ್ರಾ ಪರ್ಯಟನ ಕಾಲದಲ್ಲಿ ಇಲ್ಲಿಗೆ ಬಂದೆ. ಇಂದು ಮಾಘ ಶುದ್ಧ ದಶಮಿ, ಮಹಾಪುಣ್ಯ ದಿನ. ನಾನು ಅಶ್ವತ್ಥ ವೃಕ್ಷ ಮೂಲದಲ್ಲಿ ಮಂಟಪ ರಚಿಸಿ ಶ್ರೀಹರಿಯನ್ನು ಸ್ಥಾಪಿಸಿ ಪೂಜೆಯನ್ನು ಕೈಗೊಂಡೆ. ನೀನು ನಾಯಿಯಾಗಿ ಇಲ್ಲಿಗೆ ಬಂದು ನೋಡುತ್ತಿರುವಂತೆ ನಾನು ಲಕ್ಷ್ಮೀನಾರಾಯಣರ ವ್ರತವನ್ನು ಮಾಡುವುದು
ಸರಿಯಲ್ಲವೆಂದು ನನ್ನ ಶಿಷ್ಯರು ನಿನ್ನನ್ನು ಹೆದರಿ ಓಡಿಸಿದರು. ಪ್ರತಿ ಬಾರಿಯೂ ನೀನು ಅವರಿಗೆ ಹೆದರಿ ಶ್ರೀಹರಿಯ ಪ್ರತಿಮೆಗೆ ಪ್ರದಕ್ಷಿಣೆಯನ್ನು ಹಾಕಿ ಒಟ್ಟು 3 ಸಲ ಪ್ರದಕ್ಷಿಣೆ ಹಾಕಿದುದರಿಂದ ಪುಣ್ಯಭಾಜನನಾಗಿ ನಿನ್ನ ನಾಯಿ ಜನ್ಮ ಹೋಯಿತು. ಈಗಲಾದರೂ ತಿರಸ್ಕಾರ ಭಾವವನ್ನು ತಾಳದೆ ಮಾಘ ಸ್ನಾನ ಮಾಡು. ಇದರಿಂದ ನೀನು ಈ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತವೆ. ಚಳಿ ಎಂದು ಹೆದರಬೇಡ. ಮಾಘ ಸ್ನಾನ ಮಾಡಿ ಅಂತ್ಯದಲ್ಲಿ ಶ್ರೀಹರಿ ಸಾಯುಜ್ಯವನ್ನು ಪಡೆ ಎಂದು ಹೇಳಿದರು. ಗೌತಮನ ಮಾತುಗಳನ್ನು ಕೇಳಿದ ವೇಗರಥ ಮಹಾರಾಜನು ಮಾಘ ಸ್ನಾನ ಮಾಡುವ ಸಲುವಾಗಿ ನದಿ ತೀರದಲ್ಲಿ ಬೀಡು ಬಿಟ್ಟನು. ಆಗಷ್ಟೇ ಅಶ್ವತ್ಥ ವೃಕ್ಷದ ಸಂದಿನಿಂದ ಒಂದು ಕಪ್ಪೆಯು ಕೆಳಗೆ ತೊಪ್ಪೆನೆ ಬಿತ್ತು. ಗೌತಮರ ಶಿಷ್ಯರೆಲ್ಲರೂ ಚಕಿತರಾದರು. ಕಪ್ಪೆ ಅತ್ತಿಂದಿತ್ತ ಇತ್ತಿಂದತ್ತ ಕುಪ್ಪಳಿಸುತ್ತಾ ಕಡೆಗೆ ತನ್ನ ಕಪ್ಪೆ ದೇಹವನ್ನು ತೊರೆದು ಒಂದು ಸ್ತ್ರೀ ರೂಪ ಧರಿಸಿ ನಿಂತಿತು. ಆ ಸ್ತ್ರೀಯು ಅತ್ಯಂತ ಸುಂದರಿಯಾಗಿದ್ದಳು. ಅವಳು ಗೌತಮ ಮುನಿಯ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಒಂದೆಡೆ ನಿಂತುಕೊಂಡಳು. ಮುನಿವರನು ಆಕೆಯನ್ನು, ಅಮ್ಮ, ನೀನು ಯಾರು? ಇದೇಕೆ ಕಪ್ಪೆ ಜನ್ಮವನ್ನು ತಳೆದಿದ್ದೆ? ಇಷ್ಟು ದಿನ ಎಲ್ಲಿ ಇದ್ದೆ? ಇಲ್ಲಿಗೆ ಹೇಗೆ ಬಂದೆ? ಎಲ್ಲವನ್ನೂ ತಿಳಿಸುವವಳಾಗು ಎಂದು ಕೇಳಿದನು. ಅವಳೊಬ್ಬ ಮುನಿಪತ್ನಿ. ಆಕೆ ಗೌತಮನ ದರ್ಶನದಿಂದ ಹಳೆಯದನ್ನೆಲ್ಲ ನೆನಪು ಮಾಡಿಕೊಂಡು ಹೇಳತೊಡಗಿದಳು. ಇತಿಶ್ರೀ ಮಾಘಪುರಾಣ 4ನೇ ಅಧ್ಯಾಯ ಸಂಪೂರ್ಣವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.